ರಾಧೆ ರಾಧೆ. ನಾನು ಮಿನಿ ಬ್ಲಾಗ್ ಮಾಡ್ತಿದ್ದೀನಿ. ಏನು ಮಾಡ್ತಾಯಿದ್ದೀನಿ ತೋರಿಸ್ತೀನಿ ಬನ್ನಿ. ಇದು ಎಡ್ಮೆ ಅಂತ ಮಹಾರಾಷ್ಟ್ರದಲ್ಲಿ ತುಂಬ ಫೇಮಸ್ಸು, ಮರಾಠೀಸ್ ಮಾಡ್ತಾರೆ ನೋಡಿ. ಇಷ್ಟೊಂದು ನಾನು ಯಾಕೆ ಮಾಡಿದ್ದೀನಿ ಗೊತ್ತಾ? ಎಷ್ಟು ಕ್ರಿಸ್ಪಿ ಇದೆ. ಅದು ಹೇಗೆ ಮಾಡಿದೆ ಅಂತ ನಾನು ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಈಗ ಯಾಕೆ ಮಾಡಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ. ಇದು ಸೌಂದರ್ಯ ಲೇಔಟ್, ಬೆಂಗಳೂರಲ್ಲಿ ಚಿಕ್ಕಬಿದ್ರೆಕಲ್ ಸೈಡ್ ಇದೆ. ನಾವು ಈ ಲೇಔಟಿಗೆ ಬಂದು 3 ಮಂತ್ಸ್ ಆಯಿತು. ಈ ಲೇಔಟಿನ ವಿಶೇಷ ಏನಂದರೆ, ಈ ಲೇಔಟ್ ಎಲ್ಲರೂ ಸೇರಿಕೊಂಡು ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ವಾಟ್ಸಪ್ಪಲ್ಲಿ. ಇವರು ಏನೇ ಫಂಕ್ಷನ್ ಆದರೂ ಎಲ್ಲರೂ ಸೇರಿಕೊಳ್ತಾರೆ. ಇವತ್ತು ಸೇರಿರೋ ವಿಶೇಷ ಏನು ಅಂದರೆ, ಇದು ಪಾಟ್ಲಾಕ್ ಅಂತ. ನಂಗೆ ಇಷ್ಟ ಆಗಿದ್ದೇನು ಅಂದರೆ, ಬೆಂಗಳೂರಲ್ಲಿ ಒಂದೊಂದು ಏರಿಯಾದಲ್ಲಿ ಪಕ್ಕದ ಮನೇಲಿ ಯಾರು ಇರ್ತಾರೆ, ಈ ಕಡೆ ಹಿಂದೆ ಯಾರು ಇರ್ತಾರೆ ಅನ್ನೋದೇ ಗೊತ್ತಿರಲ್ಲ. ಸೊ ಇವರು ಏರಿಯಾ ಎಲ್ಲ ಸೇರಿಕೊಂಡು ಒಂದು ಗ್ರೂಪ್ ಮಾಡಿಕೊಂಡು ಫಂಕ್ಷನ್ಸ್ಗಳು ಮಾಡಿಕೊಂಡು ಎಲ್ಲ ಗೆಟ್ ಟುಗೆದರ್ ಥರ ಸೇರಿಕೊಂಡು ಎಷ್ಟು ಖುಷಿಯಾಗಿದ್ದಾರೆ. ಅದು ಸಂತೋಷ ಆಯಿತು. ನಾನು ಹೊಸದಾಗಿ ಹೋಗಿರೋದು ಹೇಗೆ ಅಡ್ಜಸ್ಟ್ ಆಗುತ್ತಾ ಅಂದ್ಕೊಂಡು ಹೋದೆ. ಬಟ್ ನನಗೆ ಫಸ್ಟ್ ಟೈಮ್ ಎಲ್ಲರಿಗೂ ಭೇಟಿಯಾಗಿದ್ದೀನಿ ಅಂತ ಅನ್ನಿಸ್ಲಿಲ್ಲ. ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದ್ರು. ಎಷ್ಟೋ ತಿಂಗಳಿಂದ ಪರಿಚಯ ಅನ್ನೋ ಥರ ಮಾತಾಡಿದ್ರು. ಅದು ತುಂಬ ಸಂತೋಷ ಆಯಿತು. ಈ ಕಾರ್ಯಕ್ರಮದ ಇನ್ನೊಂದು ವಿಶೇಷ ಏನು ಅಂದರೆ, ಎಲ್ಲರ ಮನೆಯಿಂದನೂ ಒಂದೊಂದು ಥರ ಅಡುಗೆ ಮಾಡಿ ತರಬೇಕು. ಅಂದರೆ ಅವರವರ ಪ್ಲೇಸಲ್ಲಿ, ಇವಾಗ ಮಂಡ್ಯದಲ್ಲಿ ಒಂಥರ ಫೇಮಸ್ ಇರುತ್ತೆ, ಮಲೆನಾಡು ಸೈಡ್ ಒಂಥರ ಫೇಮಸ್ ಇರುತ್ತೆ, ಈಗ ಆಂಧ್ರದಲ್ಲಿ ಒಂಥರ ಫೇಮಸ್ ಇರುತ್ತೆ. ಹಾಗೆ ಅವ್ರವ್ರ ಪ್ರದೇಶದಲ್ಲಿ ಏನು ಫೇಮಸ್ ಇರುತ್ತೆ ಆ ಥರ ನೀವು ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು. ಕೆಲವರು ಮಾಡಿದರು, ಕೆಲವರು ನಾರ್ಮಲಾಗಿ ಮಾಡಿದರು. ಅವರಿಗೆ ಬಹುಮಾನ ಕೂಡ ಇತ್ತು. ಆಮೇಲೆ ಎಲ್ಲರೂ ಯಾರ್ಯಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಕೂಡ ಬಹುಮಾನಗಳಿತ್ತು. ಆಮೇಲೆ ಈ ಫಂಕ್ಷನಲ್ಲಿ ಈ ಹುಡುಗರಿಗೆಲ್ಲ ಸೇರಿಸ್ಕೊಂಬಿಟ್ಟು, ಅಂದರೆ ಓದ್ತಿರೋ ಹುಡುಗರಿಗೆ ಏನು ಓದ್ತಿದ್ದೀರಾ, ಇದು ಏನಕ್ಕೆ ಸೆಲೆಕ್ಟ್ ಮಾಡಿದ್ರಿ, ಆಮೇಲೆ ಯೋಚನೆ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಇನ್ ಫ್ಯೂಚರಿಗೆ ಯೂಸ್ ಆಗೋ ಥರ, ಸುಮ್ಮನೆ ಯಾವ್ದು ಈಸಿ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಡಿ ಅಂತ ಅದ್ರದ್ದು ಬಗ್ಗೆನೂ ಹೇಳಿದರು ಕೆಲವೊಂದು. ಈ ಕಾರ್ಯಕ್ರಮ ಉದ್ದಕ್ಕೂ ನಗಿಸ್ತಾ ಕಾರ್ಯಕ್ರಮ ಮಾಡಿದ್ರು. ಈ ಟೈಮ್ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಈ ಕಾರ್ಯಕ್ರಮಕ್ಕೆ ಬಂದವರು ಒಬ್ಬೊಬ್ಬರು ಮನೆಯಿಂದ ಒಂದೊಂದು ಥರ ಅಡುಗೆ ಮಾಡ್ಕೊಂಡು ಬಂದಿದ್ದರು. ಎಲ್ಲ ತುಂಬ ಚೆನ್ನಾಗಿತ್ತು. ಯಾವ ಮದುವೆ ಮನೆಗೂ ಯಾವ ಹೋಟ್ಲಿಗೂ ಕಮ್ಮಿ ಇಲ್ಲ ಅನ್ನೋ ಥರ ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದರು. ನಾನು ಒಂಥರ ಅಡುಗೆ ಮಾಡಿದ್ದೆ, ಅದನ್ನು ವಿಡಿಯೋ ಮಾಡಿದ್ದೀನಿ. ಆದಷ್ಟು ಬೇಗ ಯೂಟ್ಯೂಬಲ್ಲಿ ಹಾಕ್ತೀನಿ. ಪ್ಲೀಸ್ ಈ ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಹೀಗೆ ಸಪೋರ್ಟ್ ಮಾಡಿ. ಕೊನೆಗೆ ನಾವೆಲ್ಲ ಡ್ಯಾನ್ಸ್ ಮಾಡಿ, ಪ್ರೈಸ್ ಇಸ್ಕೊಂಡು, ಐಸ್ ಕ್ರೀಮ್ ತಿಂದು ಈ ಕಾರ್ಯಕ್ರಮ ಎಂಡಲ್ಲೆಲ್ಲರ ಜೊತೆನೂ ಮಾತಾಡಿಕೊಂಡು ನಮ್ಮ ಮನೆಗೆ ವಾಪಸ್ ಹೋದ್ವಿ. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ವಿಡಿಯೋಸ್ ಮಾಡಬೇಕು, ಅಡುಗೆದು, ಮೇಕಪ್ದು ಅಂತ. ಅದು ನನ್ನ ಮಗಳು ಚಿಕ್ಕವಳಿರೋದ್ರಿಂದ ನನಗೆ ಆಗ್ತಾಯಿಲ್ಲ. ನನಗೆ ಯಾವ್ಯಾವಾಗ ಟೈಮ್ ಆಗುತ್ತೋ ಅವಾಗೆಲ್ಲ ವಿಡಿಯೋಸ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಬೇಕು. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.